ಇರ್ತದೆ, ಸ್ಕೇರಿ ಟೈಪ್. ಆದರೆ ನಿಮಗೆ ಟಚ್ ಮಾಡಲ್ಲ, ನಿಮಗೆ ಹಾರ್ಮ್ಫುಲ್ ಇರೋಲ್ಲ. ಅದು ಅಟೆಂಡ್ ನೀವು ವಾಕ್ ಮಾಡುವಾಗ ನಿಮಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತದೆ. ಅದನ್ನ ತಪ್ಪಿಸ್ಕೊಂಡು, ಆದರೆ ನಿಮಗೆ ಟಚ್ ಮಾಡಲ್ಲ, ಹಾರ್ಮ್ಫುಲ್ ಇರೋಲ್ಲ, ತಪ್ಪಿಸ್ಕೊಂಡು ನೀವು ಎಕ್ಸಿಟ್ನ ಫೈಂಡ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ರಿಯಲ್ ಆಗಿ ಎಫೆಕ್ಟ್ಸ್ ಇರ್ತದೆ, ಲೈಕ್ ಸ್ನೋ, ಬಬಲ್ಸ್, ಥಂಡರ್, ವಾಟರ್, ಲೈಟ್ನಿಂಗ್, ಟಿಕ್ನಿಂಗ್, ಈ ಕೈಂಡ್ ಆಫ್ ಸರ್ ಟೈಪ್ ಆಗಿರ್ತದೆ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಸರ್ಗಧಾಮ ಫ್ಯಾಮಿಲಿ ಬರುವಂಥ ಜಾಗ ಚೆನ್ನಾಗಿದೆ, ತುಂಬ ಪರಿಸರವಾಗಿದೆ. ಇಲ್ಲಿ ಜಾಸ್ತಿ ನಿಮಗೆ ಬ್ಯಾಂಬೂ ಅದು ಮತ್ತು ತುಂಬ ಮರಗಳು ಕಾಣುತ್ತೆ. ಇಲ್ಲಿ ಕಾವೇರಿ ಮಾತೆ ದರ್ಶನ ಮಾಡ್ಕೊಂಬಿಡಿ ಸ್ಟಾರ್ಟಿಂಗಲ್ಲಿ. ಬೇಡವಾ ಕೈ ಮುಗಿತಾ ಇಲ್ಲಿ ಏನಿದೆ ನೋಡೋಣ. ಕಾಟೇಜಸ್ ಕೂಡ ಅವೈಲೇಬಲ್ ಇದೆ, ಬಂದು ಉಳ್ಕೊಳ್ಳೋರು ಉಳ್ಕೊಬೋದು ಆರಾಮಾಗಿ. ಇಲ್ಲಿ ಬ್ಯಾಂಬೂ ಗಿಡಗಳು ತುಂಬ ಇದೆ. ಪೀಸ್ ಬೇಕಾದವ್ರು ಇಲ್ಲಿ ಬರ್ಬೋದು. ಒಳಗೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲ ಕಬ್ಬನ್ ಪಾರ್ಕ್ನ ಮರಿ ಅಂತ ಹೇಳ್ಬೋದು ಇದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಚಿಕ್ಕಪ್ಪ ಕಬ್ಬನ್ ಪಾರ್ಕ್ನ ಚಿಕ್ಕಪ್ಪ ಇದು. ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಚೆನ್ನಾಗಿದೆ. ಒಳಗೆ ಡಾಲ್ಸ್ ಇದೆ. ಏನೋ 2 ಪ್ರಾಣಿ ಕಾಣ್ತಾವಂತೆ, ನೋಡೋಣ ಅಟ್ಲೀಸ್ಟ್ ನೋಡ್ರೆ ಕಾಣುತ್ತಾ ಅಂತ. ನಂಗೆ ಗೊತ್ತಿರಂಗೆ ಇಲ್ಲಿ ತುಂಬ ಪ್ರಾಣಿಗಳು ಕಾಣ್ತಾ ಇದೆ, 1-2 ಅಲ್ಲ. ಬಟ್ ಏನೋ ಸ್ಪೆಷಲ್ ಜಿಂಕೆ ಮತ್ತು ಮೊಲ ಏನೋ ಕಾಣುತ್ತೆ ಅಂತ ಗೂಗಲಲ್ಲಿ ಹಾಕಿದ್ದಾರೆ. ಬಟ್ ಒಂದು ಸತಿ ಚೆಕ್ ಮಾಡಬೇಕು, ಈಸ್ ಗೂಗಲ್ ಕರೆಕ್ಟ್ ಆರ್ ನಾಟ್ ಅಂತ. ಸೊ ಇದು ನಿಮಗೆ ಮಂಗಳೂರಲ್ಲೇನೋ ಕಾಣಿಸಿತ್ತು. ಮಂಗಳೂರಲ್ಲ, ನಾವೆಲ್ಲ ಹೋಗಿದ್ದು ಅದೋ ಒಂದು ಮಂಗಳೂರಲ್ಲೆಲ್ಲ ಹೋಗಿದ್ದು ಬೀಚಲ್ಲಿ ಪೂರ್ತಿ ಮಾಡಿದ್ರು. ಪಡುಬಿದ್ರಲ್ಲ ಕುಂದಾಪುರ ಸೈಡಲ್ಲ ಎಲ್ಲ ಹೋಗಿದ್ದಲ್ಲ, ಆವಾಗ ಈ ಥರ ನೋಡಿದ್ವಿ. ಅಲ್ಲೇನೋ ಅನಿಮಲ್ ಸಫಾರಿ ಅಂತ ಏನೋ ಹಾಕಿದ್ದಾರೆ. ಜಂಗಲ್ ಸಫಾರಿ ರೂಮ್ ಒಳಗೆ ಜಂಗಲ್ ಸಫಾರಿ ತೋರಿಸ್ತಾ ಇದ್ದಾರೆ. ಒಳಗಿಂದ ಬರಕಪ್ಪಿ ಅಲ್ಲಿ ಏನಿರಲ್ಲ. ಇಲ್ಲಿ ಗೊಂಬೆಗಳಿದೆ, ನಾವು ಗೊಂಬೆಗಳು ನೋಡೋಣ. ಕೊಡಗಿನ ಡ್ಯಾನ್ಸ್ ಅಲ್ಲಿ ನಡೀತಾ ಇದೆ. Not free, sir. You have a free demo. If you like, continue. Otherwise, not. Come, I'll show the demo. ಓಕೆ, ನಾವು ಡೆಮೋ ಕೊಡ್ತಾರಂತೆ, ನೋಡೋಣ ಬನ್ನಿ. ಡೆಮೋ ನೋಡಿ, ಇಷ್ಟ ಇದ್ರೆ ಕಂಟಿನ್ಯೂ ಮಾಡಿ. ಜಂಗಲ್ ಸಫಾರಿನ ರೂಮಲ್ಲಿ ತೋರಿಸ್ತಾ ಇದ್ದಾರೆ ಡೆಮೋ. ಹೌದಾ, ಫ್ರೀ ಡೆಮೋ. ನಿಮಗೆ ಏನಾದ್ರು ಅಕಸ್ಮಾತ್ ಇಲ್ಲಿ ಜಂಗಲ್ ಸಫಾರಿ ರೂಮಲ್ಲಿ ನೋಡಬೇಕಂದ್ರೆ ನೋಡಿ. ನನ್ನ ಪ್ರಕಾರ ಇದು 4D ಫಿಲಮ್ ಅಷ್ಟೇ. ನೋಡೋಣ ಒಳಗೆ ಹೋಗಿ ಹೇಗಿರುತ್ತೆ. ಸ್ಕೇರಿ ಟೈಪ್. ಆದರೆ ನಿಮಗೆ ಟಚ್ ಮಾಡಲ್ಲ, ನಿಮಗೆ ಹಾರ್ಮ್ಫುಲ್ ಇರೋಲ್ಲ. ಅದು ಅಟೆಂಡ್ ನೀವು ವಾಕ್ ಮಾಡುವಾಗ ನಿಮಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತದೆ. ಅದನ್ನ ತಪ್ಪಿಸ್ಕೊಂಡು, ಆದರೆ ನಿಮಗೆ ಟಚ್ ಮಾಡಲ್ಲ, ಹಾರ್ಮ್ಫುಲ್ ಇರೋಲ್ಲ, ತಪ್ಪಿಸ್ಕೊಂಡು ನೀವು ಎಕ್ಸಿಟ್ನ ಫೈಂಡ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ರಿಯಲ್ ಆಗಿ ಎಫೆಕ್ಟ್ಸ್ ಇರ್ತದೆ, ಲೈಕ್ ಸ್ನೋ, ಬಬಲ್ಸ್, ಥಂಡರ್, ವಾಟರ್, ಲೈಟ್ನಿಂಗ್, ಟಿಕ್ನಿಂಗ್, ಈ ಕೈಂಡ್ ಆಫ್ ಸರ್ ಟೈಪ್ ಆಗಿರ್ತದೆ ಸರ್. ನೋಡಿದ್ರಲ್ಲ, ಸ್ಕೇರಿ ಹೌಸ್ ಥರನೇ ಪಾರ್ಟ್ 2 ವರ್ಷನ್ ಇದು. ಫಾರ್ ಅನಿಮಲ್ಸ್ ಅಷ್ಟೇ, ಸ್ಕೇರಿ ಅನಿಮಲ್ಸ್. ಅನ್ಕೊಂಡು ನನ್ನ ಮಗನ ಕರ್ಕೊಂಬಂದೆ, ಬರೀ ವೀಡಿಯೋ ಮಾಡ್ತಾ ಇದ್ದಾನೆ ಅವಾಗಿಂದ. ಅದು ಎಲ್ಲಾಗ್ತಾನೋ ನನಗಂತ ಗೊತ್ತಿಲ್ಲ, ವೀಡಿಯೋ ಮಾಡ್ತಾ ಇದ್ದಾನೆ. ಕೊಡಗಿನ ಡ್ಯಾನ್ಸ್, ಫೀಮೇಲ್ ಡ್ಯಾನ್ಸ್ ಟ್ರೆಡಿಷನ್. ಜಿಂಕೆ ಇದೆ, ನೋಡೋಣ ಬನ್ನಿ. ಡೀರ್ ಇಂಗ್ಲೀಷಲ್ಲಿ ಡೀರ್ ಅಂತಾರೆ. ಮತ್ತೆ ಇಲ್ಲಿ
ವಿಡಿಯೋ ಮಾಡೋಕ್ಕೆ ಕಷ್ಟ ಇಲ್ಲ ಆ್ಯಕ್ಚುಲಿ, ಸೊ ಏನು ಮೈಂಡ್ ಬೇಜಾರು ಮಾಡ್ಕೊಬೇಡಿ. ನೋಡೋರ್ಗೇನಾದರೂ ಕಷ್ಟ ಆದರೆ ಪಾಸ್ ಮಾಡಿ ಇಲ್ಲ ಮುಂದಕ್ಕೆ ಹಾಕಿ ಆಮೇಲೆ ಪ್ಲೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸಿಂಗಲ್ಸ್ ಯಾರು ನೋಡಬೇಡಿ, ಕಷ್ಟ ಆಗ್ಬೋದು ಪಾಪ ನಿಮಗೆ. ಇಲ್ಲಿ ನೋಡ್ರಪ್ಪ, ಕಾವೇರಿ ನದಿ, ನಮ್ಮ ಜೀವ ನದಿ, ಕರ್ನಾಟಕ ಜೀವ ನದಿ ಕಾವೇರಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ಕಾವೇರಿ ನಿಸರ್ಗಧಾಮ ನೋಡಿಕೊಂಡು ನಾವು ಉಳ್ಕೊಳ್ಳೋವಂಥ ಮಡಿಕೇರಿಲಿರೋವಂಥ ಗೋ ಸ್ಟಾಪ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಗೋ ಸ್ಟಾಪಲ್ಲಿ ನಾವು ಈಗ ಸದ್ಯಕ್ಕೆ ಹಾಸ್ಟೆಲ್ ಅದು, ಸೊ ಅಲ್ಲಿ ನಾವು ರೂಮ್ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೇ ನಾನು ಹೇಳಿದ ಗೋ ಸ್ಟಾಪ್ಸ್, ನಾವಿವತ್ತು ಇಲ್ಲೇ ಉಳ್ಕೊತಾ ಇರೋದು. ಸೊ ಗೋ ಸ್ಟಾಪ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಗೋ ಸ್ಟಾಪ್ಸ್ ಅನ್ನೋದು ಒಂದು ಮಡಿಕೇರಿಲಿರುವಂಥ ಹಾಸ್ಟೆಲ್. ಹೇಗೆ ಹಾಸ್ಟೆಲ್ ಮತ್ತು ಹಾಸ್ಟೆಲರ್ ಇದೆ, ಅದೇ ಥರ ಸೋಲೋ ಟ್ರಾವೆಲರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಅಥವಾ ಬ್ಯಾಕ್ ಪ್ಯಾಕರ್ಸ್ಗೆ ಅಂತ ಮಾಡಿರೋಂಥ ಒಂದು ಹಾಸ್ಟೆಲ್. ತುಂಬ ಚೆನ್ನಾಗಿದೆ, ನೀಟಾಗಿ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಫೋಟೋಸ್ ಎಲ್ಲ ಹಾಕಿದ್ದೀನಿ ನಾನು ಹೋದಾಗ. ಸೊ ಅಲ್ಲಿ ನಿಮಗೆ ಪ್ಲೇಯಿಂಗ್ ಏರಿಯಾ ಕೂಡ ಇದೆ, ಕೇರಮ್ ಇದೆ, ಫುಟ್ಬಾಲ್ ಇದೆ, ಸ್ನೂಕರ್ ಇದೆ, ತುಂಬ ಚೆನ್ನಾಗಿದೆ. ಫುಲ್ಲಿ ಡೆಕೋರೇಟಿವ್, ಕಲರ್ಫುಲ್ ಆಗಿದೆ, ಜೊತೆ ಕ್ಲೀನಾಗಿದೆ. ನಿಮಗೆ ಲಾಕರ್ ಫೆಸಿಲಿಟೀಸ್ ಎಲ್ಲ ಇದೆ, ಡೋರು ಎಲ್ಲ ಪ್ರತಿಯೊಂದು ಕೀಲೆಸ್ ಎಂಟ್ರಿ ಇದೆ, ತುಂಬ ಚೆನ್ನಾಗಿದೆ. ನೇಚರ್ ನೋಡೋಕ್ಕೂ ದುಡ್ಡು ಕೊಟ್ಟು ಹೋಗ್ಬೇಕಂತ. ಚಿಕ್ಕಮಂಗ್ಳೂರಲ್ಲಿ ಒಂದು ಫಾಲ್ಸ್ ಇದೆ, ಚೆನ್ನಾಗಿದೆ. ಇಲ್ಲಿ ಕೆಮ್ಮಣ್ಣುಗುಂಡಿ ಹತ್ರನೇನೋ ಅಲ್ಲೊಂದು ಫಾಲ್ಸ್ ಇದೆ. ಸ್ವಲ್ಪ ಟ್ರೆಕ್ ಮಾಡಬೇಕು, ಝೆಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿ, ಅದು ಯಾವಾಗ ಗೊತ್ತಿಲ್ಲ, ಬಟ್ ಝೆಡ್ ಪಾಯಿಂಟ್ಗೆ ಹೋಗೋ ಜಾಗದಲ್ಲಿ ಅಲ್ಲೊಂದು ಫಾಲ್ಸ್. ಅದಕ್ಕೇನು ದುಡ್ಡು ಗಿಡ್ಡೆಲ್ಲ ಇಲ್ಲ, ಚಿಕ್ಕದ್ರಲ್ಲಿ ನಡ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ ಅದು, ರೋಡಿಲ್ಲ, ನಡ್ಕೊಂಡು ಹೋಗ್ಬೇಕು. ಅದು ನೆಕ್ಸ್ಟ್ ಲೆವೆಲ್ ಇರೋದು ಹಂಗಾರೆ ಟ್ರೆಕ್ಕಿಂಗಿಗೆ. ಇದು ಮೆಟ್ಲೆಲ್ಲ ಹಾಕಿ ಒಂಥರ ಯಾವುದು ಏನೂ ಬರೋಲ್ಲ ಆ ಕಡೆಯಿಂದ ಈ ಕಡೆಯಿಂದ. ಕಾಫಿ ಎಸ್ಟೇಟು ಏನು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಸಡನ್ನಾಗಿ ಆನೆ ಬರುತ್ತೆ ಹಿಂಗೆ ತಪ್ಪು ಅಂತ, ಅದು ಬರೋಕ್ಕಾಗಲ್ಲ, ಅದು ಹುಡ್ಕೊಂಡು ಬರ್ಬೇಕು ಅಷ್ಟೇ. ಅದು ನಡ್ಕೊಂಬರಕ್ಕಂತೂ ಆಗಲ್ಲ ಅದಕ್ಕೆ. ಬೇಬಿ ಈ ಕಡೆ ಬಾ, ಅದು ನಡ್ಕೊಂಡಂತೂ ಬರೋಲ್ಲ, ಬಂದರೆ ಹುಡ್ಕೊಂಡೇ ಬರುತ್ತಿದ್ದ. ಫೈನಲಿ ಅಬ್ಬಿ ಫಾಲ್ಸ್, ಕೂರ್ಗಲ್ಲಿರುವಂತಹ ಒನ್ ಆಫ್ ದ ಫೇಮಸ್ ಫಾಲ್ಸ್, ಅಬ್ಬಿ ಫಾಲ್ಸ್. ಆ 1966ರಲ್ಲಿ ಮಹಾರಾಜರು ಕಟ್ಟಿಸಿದಂಥ ಫಾಲ್ಸ್ ಇದು. ಈ ಪೈಪಲ್ಲಿ ನೀರು ಬಿಡ್ತಾ ಇದ್ರು. ಫೈನಲಿ ಒಂದು 10 ನಿಮಿಷ ನಡೆದ್ಮೇಲೆ ಫಾಲ್ಸ್ ಸಿಕ್ತು. ಸಕ್ಕತ್ತಾಗಿದೆ ಮಾತ್ರ. ಹಾಂ, ಓ ಬ್ರಿಡ್ಜ್ ಬೇರೆ ಇತ್ತು ಮುಂಚೆ. ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ನಾವು ಹೊರಟಿದ್ದು ದುಬಾರೆ ಸೈಡಿಗೆ. ಸೊ ದುಬಾರಿಯಲ್ಲಿ ನಾವು ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಹೋಗಿದ್ದ ಟೈಮಿಗೆ ದುಬಾರೆ ಕ್ಲೋಸ್ ಆಗಿತ್ತು, ಬರೀ ನದಿ ಮಾತ್ರ ನೋಡೋಕ್ಕಾಯಿತು. ಆ ಕಡೆ ಎಲಿಫೆಂಟ್ ಕ್ಯಾಂಪಿಂಗ್ ನಮ್ಗೆ ಹೋಗೋಕ್ಕಾಗಿಲ್ಲ. ನಾವು ಹೋಗಿದ್ದೆ ಅರೌಂಡ್ 11 o'clock. ಸೊ ಯಾರೇ ಪ್ಲ್ಯಾನ್ ಮಾಡ್ತಿದ್ರು ದುಬಾರೆಗೆ ಹೋಗೋಕ್ಕೆ, ಬೆಳಗ್ಗೆ ನೀವು 11 ಗಂಟೆ ಒಳಗೆ ಅಲ್ಲಿರಿ. ಆವಾಗ ನಿಮಗೆ ಈ ಆನೆಗಳು ಸ್ನಾನ ಮಾಡಿಸೋದಾಗಲಿ ಅಥವಾ ಆ ಆನೆ ಕ್ಯಾಂಪಿಗೆ ಹೋಗೋಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ನನಗೆ ಈಗ ಸದ್ಯಕ್ಕೆ ಅಲ್ಲಿಂದ ದೂರದಿಂದನೇ ಒಂದು ವೀಡಿಯೋ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಆವಾಗ ಒಂದು ಆನೆ ಓಡ್ತಾ ಇತ್ತು, ಸೊ ಅದೊಂದು ವೀಡಿಯೋ ಮಾಡಿದೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಬೆಸ್ಟ್ ಟೈಮ್ 11 o'clock ಒಳಗೆ ಹೋಗಿ, ಇಲ್ಲಾಂದರೆ 4 o'clock ಮೇಲೆ ಹೋಗಿ, ಸಾಯಂಕಾಲ 4 o'clock ಮೇಲೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.